1954 ಟೋಕಿಯೋ ವಿಮಾನ ನಿಲ್ದಾಣ. ಒಬ್ಬ ವ್ಯಕ್ತಿ ಯುರೋಪಿನಿಂದ ಬಂದಿದ್ದ. ಆತನ ಬಳಿ ಎಲ್ಲ ಡಾಕ್ಯುಮೆಂಟ್ಗಳು ಇದ್ದವು, ಪಾಸ್ಪೋರ್ಟ್, ವೀಸಾ, ಇನ್ವಾಯ್ಸ್ ಎಲ್ಲವೂ. ಆದ್ರೆ ಅಧಿಕಾರಿಗಳು ಪಾಸ್ಪೋರ್ಟ್ ನೋಡಿ ಕಂಗಾಲಾದರು. ಅದರಲ್ಲಿ ಇದ್ದ ದೇಶದ ಹೆಸರು ತೌರೆಡ್. ಅವರು ನಕ್ಷೆ ತೆರೆಸಿ ನೋಡುವಾಗ ಅಂತಹ ಯಾವ ದೇಶವೂ ಇರಲಿಲ್ಲ. ಆ ವ್ಯಕ್ತನು ಹೇಳಿದ, ನನ್ನ ದೇಶ ಯುರೋಪ್ನಲ್ಲಿದೆ, 1000 ವರ್ಷಗಳಿಂದ ಇದೆ. ಅವನು ತೋರಿಸಿದ ನಕ್ಷೆಯಲ್ಲಿ ತೌರೆಡ್ ಇರುವುದು ಬದಲಾಗಿ ಅಂಡೋರಾ ದೇಶ ಇತ್ತು. ಆತನು ತನ್ನ ಕಂಪನಿಯ ವಿಳಾಸ, ಬ್ಯಾಂಕ್ ಡೀಟೇಲ್ಸ್ ಎಲ್ಲವನ್ನೂ ಕೊಟ್ಟ, ಆದರೆ ಎಲ್ಲ ವಿಳಾಸಗಳು ಅಸ್ತಿತ್ವದಲ್ಲೇ ಇರಲಿಲ್ಲ. ಅಧಿಕಾರಿಗಳು ಆತನು ಸುಳ್ಳು ಹೇಳ್ತಿದ್ದಾನೋ ಅಂತ ಹೋಟೆಲ್ ರೂಮಿಗೆ ಕಳುಹಿಸಿದರು. ಸೆಕ್ಯೂರಿಟಿ ಇತ್ತು. ಮರುದಿನ ಬೆಳಿಗ್ಗೆ ಆತನ ರೂಮ್ ಖಾಲಿ, ಕಿಟಕಿ ತೆರೆಯುತ್ತಿದ್ದು. ಆತನು, ಅವನ ಪಾಸ್ಪೋರ್ಟ್, ಡಾಕ್ಯುಮೆಂಟ್ ಎಲ್ಲವೂ ನಾಪತ್ತೆ. ಈವರೆಗೆ ಆ ತೌರೆಡ್ ತನ್ನ ದೇಶದ ಕುರಿತು ಯಾವುದೇ ದಾಖಲೆಯೂ ಸಿಗಿಲ್ಲ. ಅವನ ಹೆಸರು, ಪಾಸ್ಪೋರ್ಟ್ ನಂಬರ್ ಎಲ್ಲವೂ ಮಾಯವಾಗಿದೆ. ಇದು ಟೈಮ್ ಟ್ರಾವೆಲರ್ನ ಕಥೆನಾ? ಪ್ಯಾರಲಲ್ ಯೂನಿವರ್ಸಲ್ ಸತ್ಯವೇ? ಈ ಕಥೆ ಇಂದು ಕೂಡ ಒಂದು ಅನ್ಸೋಲ್ಡ್ ರಹಸ್ಯ.